ದೀರ್ಘಕಾಲದ ರೋಗಗಳು, ಈಗ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಅಥವಾ ಸ್ಪಾಂಡಿಲೋ ಆರ್ಥರೈಟಿಸ್ ಅಂತ ಕಾಲದ ರೋಗ ಇದ್ದಾಗ ಮಾತ್ರೆ ಔಷಧಿಗಳು ಶುರು ಮಾಡಿರ್ತೀವಿ, ಚೆನ್ನಾಗಿ ಇಂಪ್ರೂವ್ ಆಗಿರ್ತಾರೆ, ನೋವೇ ಇಲ್ದಿರಂಗೆ ಆಗೋಗಿರ್ತಾರೆ. ಆಮೇಲೆ ದಿಢೀರ್ ಅಂತ ಒಂದಿನ ಎಲ್ಲ ಕಡೆ ನೋವು ಶುರು ಆಗುತ್ತೆ. ಮತ್ತೆ ಅವ್ರಿಗೊಂಥರ ಬೇಜಾರಾಗೋಗುತ್ತೆ, ಏನಪ್ಪ ಡಾಕ್ಟ್ರ್ ಹೇಳಿದ್ನೆಲ್ಲ ಮಾಡಿದ್ದೀನಿ, ಎಲ್ಲ ಔಷಧಿಗಳನ್ನು ಕರೆಕ್ಟಾಗಿ ತಗೋತಿದ್ದೀನಿ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಸಡನ್ ಆಗಿ ನೋವು ಜಾಸ್ತಿ ಆಗೋದು ಅಥವಾ ಕ್ರಮೇಣವಾಗಿ ನೋವು ಜಾಸ್ತಿ ಆಗ್ತಾ ಹೋಗಿ ಆಮೇಲೆ ಒಂದು ಹಂತಕ್ಕೆ ಬಂದಾಗ ಮತ್ತೆ ಜಾಸ್ತಿ ಆದಂಗೆ ಅನ್ಸೋದು, ಇದಕ್ಕೆ ಫ್ಲೇರ್ ಅಂತೀವಿ ನಾವು. ಫ್ಲೇರ್ ಅಂದರೆ ಮರುಕಳಿಸಿದೆ ಅಂತ, ಆ ಕಾಯಿಲೆ ಏನಿದೆ ಅದು ಮತ್ತೆ ಮರುಕಳಿಸಿದಂಗಿದೆ ಅಂತ. ಗುಣ ಆಗೋಗಿರ್ತೀರ ಆದರೆ ಬರುತ್ತೆ ಮತ್ತೆ. ಇದು ಬರ್ಬೋದು. ವಿಶ್ವದಲ್ಲಿ ಯಾವುದೇ ಡಾಕ್ಟರ್ ನಿಮ್ಮನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಇದು ನಿಮಗೆ ಬರಬಹುದು. ಇದು ಸಹಜವಾದ ಒಂದು ಎಲ್ರಿಗೂ ಉಂಟಾಗುವಂಥ ಒಂದು ಸಿಚುವೇಶನ್. ಇದು ಯಾಕೆ ಆಗ್ಬೋದು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಯಾವುದೋ ಒಂದು ಡೋಸಲ್ಲಿ ಶುರು ಮಾಡಿರ್ತೀವಿ ಮಾತ್ರೆ, ಅದರಲ್ಲಿ ಚೆನ್ನಾಗಿ ಕೇಳಿರುತ್ತೆ. ಅದಾದಮೇಲೆ ಕೆಲವು ದಿವಸ ಆದಮೇಲೆ ಕೆಲವು ತಿಂಗಳು ವರ್ಷಗಳಾದಮೇಲೆ ಏನಾಗಿರುತ್ತೆ, ನಮ್ಮ ದೇಹದ ತೂಕನೂ ಜಾಸ್ತಿ ಆಗಿರುತ್ತೆ. ಆವಾಗ ಆ ಡೋಸ್ ಅದಕ್ಕೆ ಕಡಿಮೆ ಆಗಿರ್ಬೋದು ಆ ಟೈಮ್ಗೆ, ಅವಾಗ ಮತ್ತೆ ಬರುತ್ತೆ. ಈಗ ಇತ್ತೀಚೆಗೆ ತುಂಬ ನನಗೆ ಒಂಥರ ಆಶ್ಚರ್ಯ ತಂದಂಥ ಒಂದು ಕತೆ ಹೇಳ್ತೀನಿ. ಒಬ್ರು ರುಮೆಟಾಯ್ಡ್ ಆರ್ಥರೈಟಿಸ್ ಇದೆ ಅವರಿಗೆ. ಬಹುಶಃ 1 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ರು. 3-4 ತಿಂಗಳಲ್ಲೇ ಅವರು ಸಂಪೂರ್ಣವಾಗಿ ಗುಣ ಆದಂಗೆ ಇದ್ರು. ಮಾತ್ರ ಕರೆಕ್ಟಾಗಿ ತಗೋತಿದ್ರು, ಕರೆಕ್ಟಾಗಿ ಸಮಯಕ್ಕೆ ಬರ್ತಿದ್ರು, ದಿನ ಬರ್ತಿದ್ರು ಅವರು. ಅಂದರೆ ಹೇಳಿದ ದಿನ ಬರ್ತಿದ್ರು. ದಿಢೀರ್ ಅಂತ ಹೋದ ಬಹುಶಃ ಒಂದು 2-3 ತಿಂಗಳಿಂದ ಬಂದಾಗೆಲ್ಲ ನೋವು ಅಂತಾನೆ ಹೇಳ್ತಾ ಇದ್ರು. ಮತ್ತೆ ನೋಡಿದಾಗ ಕೈಯಲ್ಲಿ ಉತ್ಕೊಂಡಿದೆ. ನನಗೂ ಅರ್ಥ ಆಗ್ತಾ ಇರಲಿಲ್ಲ, ಯಾಕೆ ಆಗ್ತಿದೆಪ್ಪ ಅಂತ. ಎಲ್ಲ ಟೆಸ್ಟ್ ಮಾಡಿದಾಗ ಉರಿಯೂತ ಜಾಸ್ತಿ ಇದೆ. ಆಮೇಲೆ ಒಂದು ಇಂಜೆಕ್ಷನ್ ಕೊಟ್ಟೆ, ಸ್ವಲ್ಪ ದಿನ ಚೆನ್ನಾಗಿದ್ರು, ಮತ್ತೆ ಬಂತು. ಆಮೇಲೆ ಮತ್ತೆ ಕೇಳಿದೆ, ಇದು ಯಾಕೆ ಆಗ್ತಿದೆ, ನೀವು ಮಾತ್ರೆಗಳನ್ನ ಕರೆಕ್ಟಾಗಿ ತಗೋತಿದ್ದೀರಾ, ಎಲ್ಲ ಸರಿಯಾಗಿ ತಗೋತಿದ್ದೀರಾ? ಹ್ಞೂ ಡಾಕ್ಟ್ರೆ, ಆದರೆ ಆ ವಾರದ ಮಾತ್ರೆ ತಗೋತೀನಿ ನೋಡಿ, ತಗೊಂಡಿದ ತಕ್ಷಣ ನನಗೆ ವಾಂತಿ ಆಗೋಗುತ್ತೆ. ಸೊ ವಾರದ ಮಾತ್ರೆ ತಗೊಂಡಿದ ತಕ್ಷಣ ವಾಂತಿ ಆದರೆ ಆ ಮಾತ್ರೆ ದೇಹಕ್ಕೆ ಹೋಗ್ತಿಲ್ಲ, ಔಷಧಿ ದೇಹಕ್ಕೆ ಹೋಗ್ತಿಲ್ಲ ಅಲ್ವಾ? ವಾಂತಿಯಿಂದ ಔಷಧಿನೇ ದೇಹಕ್ಕೆ ಮುಟ್ತಿಲ್ಲ. ಅದಕ್ಕೆ ಅವ್ರಿಗೆ ಚೆನ್ನಾಗಿದ್ದಿತ್ತಂದರೆ ಮತ್ತೆ ವಾಪಸ್ ಬಂದಿದೆ ಔಷಧಿ ಕೊರತೆಯಿಂದ. ಇದು ಮೊದಲನೇ ಸರಿ ಅವ್ರು ಹೇಳೇ ಇಲ್ಲ ನನಗೆ, ನಾನು ಕೇಳಿಲ್ಲ, ತಿಳ್ಕೊಳ್ಳೋಣ. ಆದರೆ ಮೊದಲನೇ ಸರಿ ಅವ್ರು ಹೇಳೇ ಇಲ್ಲ. ಹೋಗ್ತಾ ಗೊತ್ತಾಯ್ತು, ಅವ್ರಿಗೂ ಅರ್ಥ ಆಯಿತು, ನನಗೂ ಅರ್ಥ ಆಯಿತು. ಕೆಲವು ಮಾತ್ರೆಗಳು ಚೇಂಜ್ ಮಾಡಿದ್ದೀನಿ. ಇವಾಗ ಮತ್ತೆ 1 ತಿಂಗಳಾಯಿತು, ತುಂಬ ಚೆನ್ನಾಗಿದ್ದಾರೆ ಅವರು. ಅದೇ ಈ ಥರ ಕಾರಣಗಳು ಅನೇಕ ಇರ್ಬೋದು. ಇದೊಂದು ಕಾರಣ ಅಂದರೆ ಔಷಧಿ ಸಾಕಾಗ್ತಿಲ್ಲ. ಒಂದು ದೇಹ ತೂಕ ಜಾಸ್ತಿ ಆಗಿರ್ಬೋದು, ಇಲ್ಲ ಈ ಥರ ಏನಾದ್ರು ಆಗಿರ್ಬೋದು, ಇಲ್ಲ ಮೊದಲೇ ನಾವು ಎಷ್ಟು ಡೋಸ್ ಬೇಕು ಅಷ್ಟರ ಮಟ್ಟಿಗೆ ಜಾಸ್ತಿ ಮಾಡಿರಲ್ಲ. ಅದಕ್ಕೆ ಕ್ರಮೇಣವಾಗಿ ನೋವು ಜಾಸ್ತಿ ಆಗ್ತಾನೇ ಹೋಗುತ್ತೆ. ಅಂದರೆ ಕಡಿಮೆ ಡೋಸಲ್ಲೇ ಇಟ್ಟಿರ್ತೀವಿ, ಏನೋ ಸರಿಯಾಗಿದೆ ಅನಿಸುತ್ತೆ ಡಾಕ್ಟ್ರಿಗೂ ನಿಮಗೂ, ಅದಕ್ಕೆ ಜಾಸ್ತಿ ಮಾಡಿರಲ್ಲ. ಅದಕ್ಕೆ ಕ್ರಮೇಣವಾಗಿ ಹೋಗ್ತಾ ಒಂದೊಂದೇ ಜಾಯಿಂಟಲ್ಲಿ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಇದು ಮೊದಲನೇ ಕಾರಣ. ಅಂದರೆ ಸಂಪೂರ್ಣವಾಗಿ ನಾವು ಇದನ್ನ ಹಿಡಿತದಲ್ಲಿ ಇಡದಿರೋದ್ರಿಂದ ಮೊದಲನೇ ಕಾರಣ. ಎರಡನೇ ಕಾರಣ ನಿಮ್ಮ ಕಡೆಯಿಂದ ಆಗ್ಬೋದು. ಒಂದು ತಿಂಗಳು ನೀವು ಮಾತ್ರೆ ಬಿಟ್ಬಿಡ್ತೀರಾ ಅಂತ ಹೇಳ್ಕೊಳ್ಳಿ, ಮಿಸ್ಡ್ ಡೋಸ್, ಆವಾಗ ಮತ್ತೆ ಮರುಕಳಿಸೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಫ್ಲೇರ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಮೂರನೇದು ತುಂಬ ಮುಖ್ಯವಾದದ್ದು, ಇವಾಗ ಒಂದು ಸಾಧಾರಣ ಒಂದು ನೆಗಡಿ ಜ್ವರ ಬಂದರೆ ಅದೊಂದು ವೈರಸ್ ಇಂದ ಬಂದಿರುತ್ತೆ. ಆ ಥರ ಬಂದಾಗಲೂ ಸಂಧಿವಾತದ ನೋವು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಇನ್ಫೆಕ್ಷನ್ ಆದಾಗ ಸಂಧಿವಾತದ್ದು ತೊಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದರೆ ತಾತ್ಕಾಲಿಕ. ಆ ಟೈಮಿಗಷ್ಟೇ ನಾವು ಸ್ವಲ್ಪ ಪೇನ್ ಕಿಲ್ಲರ್ ಕೊಟ್ಟು ಅಡ್ಜಸ್ಟ್ ಮಾಡಿ ಆಮೇಲೆ ಬಹುಶಃ ಮತ್ತೆ ಸರಿಯಾಗೋಗ್ಬೋದು. ಬಹಳಷ್ಟು ಸಮಯ ಅದು ತಾತ್ಕಾಲಿಕ ಅಷ್ಟೇ. ಅಂದರೆ ಒಂದು 15-20 ದಿನ ನೋವೆಲ್ಲ ಜಾಸ್ತಿ ಆಗ್ಬೋದು, ಅದಾದ್ಮೇಲೆ ಸರಿಯಾಗೋಗುತ್ತೆ. ಇದು ಮೂರನೇ ಕಾರಣ. ಮೊದಲನೇ ಕಾರಣ ಔಷಧಿ ನಮಗೆ ಸಾಕಾಗ್ತಿಲ್ಲ ದೇಹಕ್ಕೆ. ಎರಡನೇ ಕಾರಣ ಔಷಧಿ ತಗೊಂಡಿಲ್ಲ. ಮೂರನೇ ಕಾರಣ ಯಾವುದಾದ್ರೂ ಇನ್ಫೆಕ್ಷನ್ ಆದಾಗ, ಹೊರಗಡೆಯಿಂದ ಇನ್ಫೆಕ್ಷನ್ ಆದಾಗ ತಾತ್ಕಾಲಿಕವಾಗಿ ಆರ್ಥರೈಟಿಸ್ ಆಗೋದು ಅಥವಾ ಸಂಧಿವಾತ ಜಾಸ್ತಿ ಆಗೋದು ಅಥವಾ ಫ್ಲೇರ್ ಆಗೋದು
ಈ ಥರ ಚಾನ್ಸ್ ಇರುತ್ತೆ. ಆಮೇಲೆ ನಾಲ್ಕನೇ ಕಾರಣ ಅಂದರೆ ಯಾವುದೇ ಸ್ಟ್ರೆಸ್ ಆದರೂ, ಯಾವುದೇ ಒತ್ತಡ, ಮಾನಸಿಕವಾಗಿ ಶಾರೀರಿಕವಾಗಿ ಒತ್ತಡ ಆದರೆ ಆರ್ಥರೈಟಿಸ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಸ್ಟ್ರೆಸ್ ತಗೋಬೇಡಿ ಅಂತ ಹೇಳೋಕ್ಕಾಗಲ್ಲ. ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ಕೆಲವೊಂದು ಒತ್ತಡಗಳು ಇದ್ದೇ ಇರುತ್ತೆ. ಏನೋ ಫ್ಯಾಮಿಲಿ ತೊಂದರೆ ಇರುತ್ತೆ, ಏನೋ ಕೆಲಸದ ಜಾಗದಲ್ಲಿ ತೊಂದರೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಆ ಥರ ಇದ್ದಾಗ ನಾವು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರೆ, ಏನೋ ಧ್ಯಾನ ಮಾಡೋದು ಅಥವಾ ಸಂಗೀತ ಕೇಳೋದು, ಈ ಥರ ಯಾವುದಾದ್ರು ಒಂದು ಹವ್ಯಾಸ ಇಟ್ಕೊಂಡ್ರೆ ನಮ್ಮ ಒತ್ತಡ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡ್ರು ಫ್ಲೇರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಆದರೆ ಫ್ಲೇರ್ ಆಗೋದ್ರೆ ಏನು ಮಾಡಬೇಕು? ಏನು ಮಾಡೋದು ಬೇಡ. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇದರಿಂದ ಆಗಿರುತ್ತೆ ಅಂತ. ಬಹುಶಃ ನಿಮಗೂ ಹೇಳ್ಕೊಡ್ತಾರೆ ಇದರಿಂದ ಆಗಿರ್ಬೋದು ಈ ಸರಿ ಫ್ಲೇರು, ಅದಕ್ಕೆ ನಾವು ಈ ಥರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು, ಮತ್ತೆ ಬಹುಶಃ ನಿಮಗೆ 3 ತಿಂಗಳಿಗೆ ಮಾತ್ರ ಇದ್ದಿದ್ರೆ ಇದೊಂದು ಸರ್ತಿ 1 ತಿಂಗಳಲ್ಲಿ ಬಂದ್ಬಿಡಿ ನೋಡುವ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮನೆಗೆ ಕಳಿಸ್ಬೋದು ಅನ್ಸುತ್ತೆ. ಸೊ ಫ್ಲೇರ್ ಅನ್ನೋದು ಯಾರ ತಪ್ಪಿಂದಲೂ ಬರಲ್ಲ, ಬರುತ್ತೆ. ಅದು ಈ ಕಾಯಿಲೆಗಳದ್ದು ನ್ಯಾಚುರಲ್ ಹಿಸ್ಟ್ರಿ ಅನ್ನೋದಿಲ್ಲ. ಹೋಗ್ತಾ ಹೋಗ್ತಾ ಇದಾಗುತ್ತೆ, ಏರುಪೇರು ಆಗೇ ಆಗುತ್ತೆ. ಆದರೆ ಆದಾಗ ಅದನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ.